ವೆಲ್ಕಮ್ ಬ್ಯಾಕ್. ರಾಜಕೀಯ ದ್ವೇಷದ ಮಾತುಗಳಿಗೆ ಒಂದು ಚೌಕಟ್ಟು ಅಂತ ಇದೆ, ಒಂದು ಇತಿಮಿತಿ ಅಂತ ಇದೆ. ಆದ್ರೆ ದ್ವೇಷ ಮಾಡೋದಕ್ಕೆ ಕೋರ್ಟ್ ಆದೇಶವನ್ನು ಕೂಡ ಎಳೆದು ತರೆಯೋದು ಯಾವ ಮಟ್ಟಿನ ರಾಜಕೀಯ ಅನ್ನುವಂತಹ ಪ್ರಶ್ನೆ. ಜಮೀರ್ ಅಹಮದ್ ಕೋರ್ಟ್ ಆದೇಶವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಂದನೆ ಮಾಡಿದ್ರ ಸಚಿವರು ಅನ್ನುವಂತಹ ಪ್ರಶ್ನೆ. ಅವ್ರು ಹೇಳ್ತಾ ಇರೋದು ಕೋರ್ಟ್ ತೀರ್ಪು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತೆ, ರಾಜಕೀಯ ತೀರ್ಪು ಅಂತ ಹೇಳ್ತಾ ಇದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಎಡವಟ್ಟಿನ ಹೇಳಿಕೆ ಇದು. ಮೂಡಾ ಹಗರಣದಲ್ಲಿ ಸಿಎಂ ಅವರ ಯಾವುದೇ ಪಾತ್ರ ಇಲ್ಲ. ನೀವು ಮುಖ್ಯಮಂತ್ರಿಗಳನ್ನ ಇಂದ್ರ ಚಂದ್ರ ಅಂತ ಹೊಗಳಿ ಯಾರು ಬೇಡ ಅಂದ್ರು, ಆದ್ರೆ ಕೋರ್ಟ್ನ ತೀರ್ಪನ್ನ ಈ ಮಟ್ಟಿಗೆ ಟೀಕೆ ಮಾಡುವ ಲೆಕ್ಕದಲ್ಲಿ ಮಾತಾಡಿದ್ರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ವಾ? ಆದೇಶವನ್ನು ನಿಂದನೆ ಮಾಡಿದ ಹಾಗೆ ಆಗೋದಿಲ್ವಾ? ರದ್ದು ಮಾಡಿ ಅಂತ ಕೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ರು, ಇನ್ಕ್ವೈರಿ ಆಗಬೇಕಂತ. ಆಗಲಿ ಇನ್ಕ್ವೈರಿ ಆಗಲಿ, ಸತ್ಯಾಂಶ ಬರ್ತದೆ. ಸತ್ಯಾಂಶ ಬರ್ತದೆ. ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಬರ್ತದೆ. ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದ್ದಲ್ಲಿ ಯಾವುದೂ ಪಾತ್ರ ಇಲ್ಲ, ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರೆ ಅಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ, ನಿಮ್ಮ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ. ಸತ್ಯ ಆಚೆ ಬರಲಿ. ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಕೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ. ವೆಲ್ಕಮ್ ಬ್ಯಾಕ್. ರಾಜಕೀಯ ದ್ವೇಷದ ಮಾತುಗಳಿಗೆ ಒಂದು ಚೌಕಟ್ಟು ಅಂತ ಇದೆ, ಒಂದು ಇತಿಮಿತಿ ಅಂತ ಇದೆ. ಆದ್ರೆ ದ್ವೇಷ ಮಾಡೋದಕ್ಕೆ ಕೋರ್ಟ್ ಆದೇಶವನ್ನು ಕೂಡ ಎಳೆದು ತರೆಯೋದು ಯಾವ ಮಟ್ಟಿನ ರಾಜಕೀಯ ಅನ್ನುವಂತಹ ಪ್ರಶ್ನೆ. ಜಮೀರ್ ಅಹಮದ್ ಕೋರ್ಟ್ ಆದೇಶವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಂದನೆ ಮಾಡಿದ್ರ ಸಚಿವರು ಅನ್ನುವಂತಹ ಪ್ರಶ್ನೆ. ಅವ್ರು ಹೇಳ್ತಾ ಇರೋದು ಕೋರ್ಟ್ ತೀರ್ಪು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತೆ, ರಾಜಕೀಯ ತೀರ್ಪು ಅಂತ ಹೇಳ್ತಾ ಇದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಎಡವಟ್ಟಿನ ಹೇಳಿಕೆ ಇದು. ಮೂಡಾ ಹಗರಣದಲ್ಲಿ ಸಿಎಂ ಅವರ ಯಾವುದೇ ಪಾತ್ರ ಇಲ್ಲ. ನೀವು ಮುಖ್ಯಮಂತ್ರಿಗಳನ್ನ ಇಂದ್ರ ಚಂದ್ರ ಅಂತ ಹೊಗಳಿ ಯಾರು ಬೇಡ ಅಂದ್ರು, ಆದ್ರೆ ಕೋರ್ಟ್ನ ತೀರ್ಪನ್ನ ಈ ಮಟ್ಟಿಗೆ ಟೀಕೆ ಮಾಡುವ ಲೆಕ್ಕದಲ್ಲಿ ಮಾತಾಡಿದ್ರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ವಾ? ಆದೇಶವನ್ನು ನಿಂದನೆ ಮಾಡಿದ ಹಾಗೆ ಆಗೋದಿಲ್ವಾ? ರದ್ದು ಮಾಡಿ ಅಂತ ಕೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ರು, ಇನ್ಕ್ವೈರಿ ಆಗಬೇಕಂತ. ಆಗಲಿ ಇನ್ಕ್ವೈರಿ ಆಗಲಿ, ಸತ್ಯಾಂಶ ಬರ್ತದೆ. ಸತ್ಯಾಂಶ ಬರ್ತದೆ. ಈಗ ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಬರ್ತದೆ. ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದ್ದಲ್ಲಿ ಯಾವುದೂ ಪಾತ್ರ ಇಲ್ಲ, ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರೆ ಅಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ, ನಿಮ್ಮ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ. ಸತ್ಯ ಆಚೆ ಬರಲಿ. ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಕೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ. ವೆಲ್ಕಮ್ ಬ್ಯಾಕ್. ರಾಜಕೀಯ ದ್ವೇಷದ ಮಾತುಗಳಿಗೆ ಒಂದು ಚೌಕಟ್ಟು ಅಂತ ಇದೆ, ಒಂದು ಇತಿಮಿತಿ ಅಂತ ಇದೆ. ಆದ್ರೆ ದ್ವೇಷ ಮಾಡೋದಕ್ಕೆ ಕೋರ್ಟ್ ಆದೇಶವನ್ನು ಕೂಡ ಎಳೆದು ತರೆಯೋದು ಯಾವ ಮಟ್ಟಿನ ರಾಜಕೀಯ ಅನ್ನುವಂತಹ ಪ್ರಶ್ನೆ. ಜಮೀರ್ ಅಹಮದ್ ಕೋರ್ಟ್ ಆದೇಶವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಂದನೆ ಮಾಡಿದ್ರ ಸಚಿವರು ಅನ್ನುವಂತಹ ಪ್ರಶ್ನೆ. ಅವ್ರು ಹೇಳ್ತಾ ಇರೋದು ಕೋರ್ಟ್ ತೀರ್ಪು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತೆ, ರಾಜಕೀಯ ತೀರ್ಪು ಅಂತ ಹೇಳ್ತಾ ಇದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಎಡವಟ್ಟಿನ ಹೇಳಿಕೆ ಇದು. ಮೂಡಾ ಹಗರಣದಲ್ಲಿ ಸಿಎಂ ಅವರ ಯಾವುದೇ ಪಾತ್ರ ಇಲ್ಲ. ನೀವು ಮುಖ್ಯಮಂತ್ರಿಗಳನ್ನ ಇಂದ್ರ ಚಂದ್ರ ಅಂತ ಹೊಗಳಿ ಯಾರು ಬೇಡ ಅಂದ್ರು, ಆದ್ರೆ ಕೋರ್ಟ್ನ ತೀರ್ಪನ್ನ ಈ ಮಟ್ಟಿಗೆ ಟೀಕೆ ಮಾಡುವ ಲೆಕ್ಕದಲ್ಲಿ ಮಾತಾಡಿದ್ರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ವಾ? ಆದೇಶವನ್ನು ನಿಂದನೆ ಮಾಡಿದ ಹಾಗೆ ಆಗೋದಿಲ್ವಾ? ರದ್ದು ಮಾಡಿ ಅಂತ ಕೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ರು, ಇನ್ಕ್ವೈರಿ ಆಗಬೇಕಂತ. ಆಗಲಿ ಇನ್ಕ್ವೈರಿ ಆಗಲಿ, ಸತ್ಯಾಂಶ ಬರ್ತದೆ.
ಸತ್ಯಾಂಶ ಆಚೆ ಬಂದಿದೆ. ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ, ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ, ನಿಮ್ಮ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ. ಸತ್ಯ ಆಚೆ ಬರಲಿ. ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಕೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ. ವೆಲ್ಕಮ್ ಬ್ಯಾಕ್. ರಾಜಕೀಯ ದ್ವೇಷದ ಮಾತುಗಳಿಗೆ ಒಂದು ಚೌಕಟ್ಟು ಅಂತ ಇದೆ, ಒಂದು ಇತಿಮಿತಿ ಅಂತ ಇದೆ. ಆದ್ರೆ ದ್ವೇಷ ಮಾಡೋದಕ್ಕೆ ಕೋರ್ಟ್ ಆದೇಶವನ್ನು ಕೂಡ ಎಳೆದು ತರೆಯೋದು ಯಾವ ಮಟ್ಟಿನ ರಾಜಕೀಯ ಅನ್ನುವಂತಹ ಪ್ರಶ್ನೆ. ಜಮೀರ್ ಅಹಮದ್ ಕೋರ್ಟ್ ಆದೇಶವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಂದನೆ ಮಾಡಿದ್ರ ಸಚಿವರು ಅನ್ನುವಂತಹ ಪ್ರಶ್ನೆ. ಅವ್ರು ಹೇಳ್ತಾ ಇರೋದು ಕೋರ್ಟ್ ತೀರ್ಪು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತೆ, ರಾಜಕೀಯ ತೀರ್ಪು ಅಂತ ಹೇಳ್ತಾ ಇದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಎಡವಟ್ಟಿನ ಹೇಳಿಕೆ ಇದು. ಮೂಡಾ ಹಗರಣದಲ್ಲಿ ಸಿಎಂ ಅವರ ಯಾವುದೇ ಪಾತ್ರ ಇಲ್ಲ. ನೀವು ಮುಖ್ಯಮಂತ್ರಿಗಳನ್ನ ಇಂದ್ರ ಚಂದ್ರ ಅಂತ ಹೊಗಳಿ ಯಾರು ಬೇಡ ಅಂದ್ರು, ಆದ್ರೆ ಕೋರ್ಟ್ನ ತೀರ್ಪನ್ನ ಈ ಮಟ್ಟಿಗೆ ಟೀಕೆ ಮಾಡುವ ಲೆಕ್ಕದಲ್ಲಿ ಮಾತಾಡಿದ್ರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ವಾ? ಆದೇಶವನ್ನು ನಿಂದನೆ ಮಾಡಿದ ಹಾಗೆ ಆಗೋದಿಲ್ವಾ? ರದ್ದು ಮಾಡಿ ಅಂತ ಕೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ, ಇನ್ಕ್ವೈರಿ ಆಗಬೇಕಂತ. ಆಗಲಿ, ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಸತ್ಯಾಂಶ ಆಚೆ ಬರ್ತದೆ. ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ, ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ, ನಿಮ್ಮ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ. ಸತ್ಯ ಆಚೆ ಬರಲಿ. ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಕೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.